ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸಮೀರ್ ಟ್ವಿಸ್ಟ್ ಕೊಟ್ಟಿದ್ದಾನೆ. ಆತನ ವರ್ಷನ್ ಏನು ಅಂತ ನೋಡೋದಾದ್ರೆ, ನಾನು ಮಾತ್ರೆ ಕೊಟ್ಟು ಪ್ರಜ್ಞೆ ತಪ್ಪಿಸಿಲ್ಲ, ನಾನೇ ಪ್ರಜ್ಞೆ ತಪ್ಪಿದೆ ಅಂತ ಹೇಳಿ ಆತ ಹೇಳ್ಕೊಂಡಿದ್ದಾನೆ. ವಿಡಿಯೋ ಮಾಡಿರೋದು ನಾನಲ್ಲ, ಆಕೆಯೇ ವಿಡಿಯೋ ಮಾಡಿದ್ದಾಳೆ. ಆಸ್ಪತ್ರೆಯಿಂದಲೇ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾನೆ ಆರೋಪಿ ಸಮೀರ್. ಇದರಲ್ಲಿ ಈ ವಿಚಾರಗಳನ್ನು ಹೇಳ್ಕೊಂಡಿದ್ದಾನೆ ಆತ. ನಾನು ಮಾತ್ರೆ ಕೊಟ್ಟು ಪ್ರಜ್ಞೆ ತಪ್ಪಿಸಿಲ್ಲ, ನಾನೇ ಪ್ರಜ್ಞೆ ತಪ್ಪಿದ್ದೆ ಅಂತ ಹೇಳಿದ್ದಾನೆ. ನನ್ನ ಮೊಬೈಲ್ನಲ್ಲಿ ಒಂದೇ ಒಂದು ವಿಡಿಯೋ ಸಿಗೋದಿಲ್ಲ. ಆ ಯುವತಿ ಒತ್ತಡದಲ್ಲಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾಳೆ. ಇದು ಆರೋಪಿ ಸಮೀರ್ ಹೇಳಿರುವಂತ ಮಾತು. ನನಗೆ ಗುಳಿಗೆ ಕೊಟ್ಟಿದ್ದಾವ, ನನಗೆ ಗುಳಿಗೆ ಕೊಟ್ಟು ಏನೇನೋ ಮಾಡ್ಯಾನ, ಇಂಟಿಮೇಸಿ ಆದಿದಂತಂದು ವಿಡಿಯೋ ಮಾಡಿದ್ದು ಕರೆ ಐತ್ರಿ. ವಿಡಿಯೋ ಯಾವ ಫೋನ್ಯಾಗ ಅದಾವ ಚೆಕ್ ಮಾಡಿರಿ. ನಂದು ಫೋನ್ SSK ಸಮಾಜ ಅವ್ರ ಕಡೆ ಐತ್ರಿ. ನಂದು ಫೋನ್ ತರಸ್ರಿ, ನನ್ನ ಫೋನ್ಯಾಗ ಚೆಕ್ ಮಾಡಸ್ರಿ. ಈ ಫೋನ್ಯಾಗ ಚೆಕ್ ಮಾಡಿರಿ ವಿಡಿಯೋಸ್. ನನ್ನ ಫೋನ್ಯಾಗ ಒಂದು ವಿಡಿಯೋ ಸಿಗಂಗಿಲ್ಲ ರೀ ನಿಮಗೆ. ಈಗ ನಾ ಗುಳ್ಗಿ ಕೊಟ್ಟಕ್ಕೆ ಬೇಹೋಶ್ ಮಾಡ್ಸೇನಂದ್ರೆ ನಾ ಮಕ್ಕೋಬೇಕೇನು ಅಕ್ಕಿ ಮಕ್ಕೋಬೇಕ್ರಿ ಬೇಹೋಶಾಗಿ? ಅಕ್ಕಿ ಬೇಹೋಶ್ ಆಗಿಲ್ಲ ರೀ, ನಾ ಮಕ್ಕೊಂದಿನಿ. ವಿಡಿಯೋ ಅಕ್ಕಿ ಮಾಡತ್ತಾಳ, ಅಕ್ಕಿ ಫೋನ್ಯಾಗ ಐತ್ರಿ ವಿಡಿಯೋಸ್. ಸೊ ಇದ್ರಾಗ ಯಾರು ತಪ್ಪೈತಿ ನೀವು ಹೇಳ್ರಿ. ಇದು ಏನು ಹೇಳತ್ತಾಳ ಅದೆಲ್ಲ ತಪ್ಪೈತಿ, ನನಗೆ ಗೊತ್ತೈತಿ. ಆಕಿ ಒಂದು ಪ್ರೆಷರ್ನಾಗ ಹೇಳತ್ತಾಳ. ಆಕಿ ಭಾಳ ಚಲೋ ಹುಡುಗಿ, ಆದ್ರೆ ಅವ್ರ ಮಮ್ಮಿ ಪಪ್ಪ ಮತ್ತು ಅವ್ರ ಸಮಾಜ ಪ್ರೆಷರ್ಲಿ ಆಕಿ ಎಲ್ಲ ಹೇಳತ್ತಾಳ್ರಿ. ಸೊ ಆಕಿನ ಫೋನ್ ಚೆಕ್ ಮಾಡಿರಿ. ಆ ಫೋನ್ನಾಗ ಯಾರು ರೆಕಾರ್ಡಿಂಗ್ ಮಾಡತ್ತಾರ ಅದು ಚೆಕ್ ಮಾಡಿರಿ. ನಾ ಮಕ್ಕೊಂದೇನೋ ಅಕ್ಕಿ ಮಕ್ಕೊಂದಾಳು ಬೇಹೋಶಾಗಿ ಚೆಕ್ ಮಾಡಿರಿ. ಎಲ್ಲ ವಿಡಿಯೋ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದೆ. ಗುರುರಾಜ್, ಇದೀಗ ಆರೋಪಿ ಸಮೀರ್ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಡೀಟೇಲ್ಸ್ ಏನೆಲ್ಲ ಸಿಗ್ತಾ ಇದೆ, ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಈಗ? ಮಧುಕರ್, ಹುಬ್ಬಳ್ಳಿಯ ಲವ್ ಜಿಹಾದ್ ಪ್ರಕರಣದಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸಂತ್ರಸ್ತ ಯುವತಿ ಕೊಟ್ಟಂತ ದೂರಿನ ಹಿನ್ನೆಲೆಯಲ್ಲಿ ಈಗಾಗಲೇ ಆಕೆಯನ್ನು ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸುವಂತ ಕೆಲಸ ಆಗ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಆರೋಪಿ ಸಮೀರ್ ಮುಲ್ಲಾ ಏನಿದ್ದ ಆತನ ಮೊಬೈಲ್ನಲ್ಲಿ ಸಾಕಷ್ಟು ಬೆಚ್ಚಿ ಬೀಳುವಂತ ವಿಡಿಯೋಗಳು ಹೊರಗೆ ಬರ್ತಾ ಇದೆ. ಕೇವಲ ಒಬ್ಬ ಸಂತ್ರಸ್ತೆಯ ವಿಡಿಯೋ ಅಲ್ಲ, ಸುಮಾರು 5-6 ಜನ ಹಿಂದೂ ಯುವತಿಯರ ಜೊತೆ ಅದು ಚಾಟ್ ಮಾಡುವಂಥದ್ದು, ಅವರ ಫೋಟೋಗಳನ್ನು ಇಟ್ಕೊಂಡಿರುವಂಥದ್ದು, ಅವರ ಜೊತೆ ಖಾಸಗಿ ಕ್ಷಣ ಕಳೆದಿರುವಂತಹ ವಿಡಿಯೋಗಳು ಕೂಡ ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಇದು ಸಮೀರ್ನ ಜಾಲದ ವಿಸ್ತೀರ್ಣ ಎಷ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಸಮೀರ್ನ ಉದ್ದೇಶ ಕೂಡ ತುಂಬಾ ಸ್ಪಷ್ಟ. ಒಂದು ವೇಳೆ ಸಮೀರ್ ಸಂತ್ರಸ್ತ ಯುವತಿಯನ್ನ ಪ್ರೀತಿಸಿದ್ದ, ಅವರಿಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ರು ಅಂತ ಹೇಳಿದ್ರೆ ಕೇವಲ ಒಬ್ಬ ಯುವತಿಗೆ ಮಾತ್ರ ಸೀಮಿತವಾಗಿರಬೇಕಾಗಿತ್ತು. ಆದರೆ ಆತನ ಮೊಬೈಲ್ನಲ್ಲಿ ಸಿಕ್ಕಿರುವಂತಹ ಇತರೆ ಹಿಂದೂ ಯುವತಿಯರ ಫೋಟೋಗಳನ್ನು ಗಮನಿಸಿದಾಗ, ವಾಟ್ಸ್ಆಪ್ ಚಾಟ್ಗಳನ್ನು ಗಮನಿಸಿದಾಗ ಆತ ಇದೊಂದು ವ್ಯವಸ್ಥಿತ ಜಾಲವನ್ನೇ ಈ ಯುವತಿಯರನ್ನ ಟ್ರ್ಯಾಪ್ ಮಾಡಲಿಕ್ಕೆ ಎಣದಿರುವಂತದ್ದು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ಸಮೀರ್ ನಿನ್ನೆ ಆಸ್ಪತ್ರೆಯಿಂದ ಒಂದು ವಿಡಿಯೋವನ್ನ ಬಿಡುಗಡೆ ಮಾಡಿದ್ದ. ಅದರಲ್ಲಿ ಹೇಳ್ತಾನೆ, ನಾನು ವಿಡಿಯೋ ಮಾಡಿಲ್ಲ, ಯುವತಿನೇ ವಿಡಿಯೋ ಮಾಡಿರುವಂತದ್ದು ಅನ್ನುವಂತ ಮಾತನ್ನು ಹೇಳ್ತಾನೆ. ಹಾಗಾದ್ರೆ ಅದು ಯಾವ ವಿಡಿಯೋ ಬಗ್ಗೆ ಸಮೀರ್ ಹೇಳ್ತಾ ಇದ್ದಾನೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ನಾನು ಮಲಗಿದ್ದೆ, ಯುವತಿ ವಿಡಿಯೋ ಮಾಡ್ತಾ ಇದ್ಲ ಅನ್ನುವಂತ ಮಾತು ಹೇಳ್ತಾನೆ. ಆ ತರದ ವಿಡಿಯೋ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ಹಾಗಾಗಿ ಅದು ಯಾವ ತರದ ವಿಡಿಯೋ ಅನ್ನುವಂಥದ್ದು ಕೂಡ ಬಹಿರಂಗಗೊಳ್ಳಬೇಕಾಗಿದೆ. ಅಷ್ಟೇ ಅಲ್ಲ, ಆ ಸಂತ್ರಸ್ತ ಯುವತಿ ಒತ್ತಡದಲ್ಲಿ ಹೇಳಿಕೆಯನ್ನು ನೀಡ್ತಾ ಇದ್ದಾಳೆ ಅನ್ನುವಂಥದ್ದು ಏನಿದೆ, ಆ ಸಂತ್ರಸ್ತ ಯುವತಿ ತುಂಬಾ ಸ್ಪಷ್ಟಪಡಿಸಿದ್ದಾಳೆ. ಆತನ ನಂಬಿದ್ದೆ, ಆತನ ಜೊತೆ ಪಾರ್ಟಿಗೆ ಹೋಗಿದ್ದೆ, ಅವ್ರ ಕುಟುಂಬದ ಜೊತೆ ಸಂಪರ್ಕ ಇತ್ತು. ಆತನ ಸಹೋದರಿ ಏನು ತಸೀಮ್ ಇದ್ದಾಳೆ, ಆಕೆನೇ ಸಮೀರ್ನನ್ನ ಪರಿಚಯ ಮಾಡಿಕೊಟ್ಲು. ಜಿಮ್ಮಿಗೆ ಹೋಗ್ತಾ ಇದ್ವಿ, ಏರೋಬಿಕ್ಸ್ ಕ್ಲಾಸ್ಗಳನ್ನು ನಡೆಸ್ತಾ ಇದ್ರು, ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅನ್ನು ಮಾಡ್ತಾ ಇದ್ವಿ, ವಿಡಿಯೋಗಳನ್ನು ಮಾಡ್ತಾ ಇದ್ವಿ ಅನ್ನೋ ಎಲ್ಲ ವಿಚಾರಗಳನ್ನು ಒಪ್ಕೊಂಡಿದ್ದ. ಆದರೆ ಯಾವಾಗ ಸಮೀರ್ ತಾನು ಹೆಣೆದಿರುವಂತಹ ಬಲೆಗೆ ಸಂತ್ರಸ್ತ ಯುವತಿ ಬಿದ್ದಾಗ ಆಕೆಯನ್ನು ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆ. ಆ ವಿಚಾರದ ಬಗ್ಗೆ ಸಮೀರ್ ಯಾವ ರೀತಿ ಹೇಳಿಕೆಯನ್ನು ಕೂಡ ನೀಡಿಲ್ಲ. ಒಂದು ವೇಳೆ ಸಮೀರ್ ಕೇವಲ ಒಂದು ಯುವತಿಗೆ ಸೀಮಿತವಾಗಿ ಆತ ವಿಡಿಯೋ ಮಾಡಿದ್ರೆ ಇಷ್ಟೊಂದು ವಿಚಾರಗಳು ಚರ್ಚೆ ಆಗ್ತಿರಲಿಲ್ಲ, ಅವರಿಬ್ಬರ ಖಾಸಗಿ ವಿಚಾರ ಅಂತ ತಿಳ್ಕೊಳ್ಬೇಕಾಗಿತ್ತು. ಆದ್ರೆ ಯಾವಾಗ ಸಮೀರ್ನ ಮೊಬೈಲ್ನಲ್ಲಿ ಸಿಕ್ಕಿರುವಂತಹ ವಿಡಿಯೋಗಳು, ಹಿಂದೂ ಯುವತಿಯರ ಫೋಟೋಗಳು, ಅವ್ರ ಜೊತೆ ಮಾಡಿರುವಂತಹ ವಾಟ್ಸ್ಆಪ್ ಚಾಟ್ಗಳು, ಖಾಸಗಿ ವಿಡಿಯೋಗಳನ್ನು ಗಮನಿಸಿದ್ರೆ ಇದು ವ್ಯವಸ್ಥಿತವಾಗಿ ಹೆಣೆದಿರುವಂತಹ ಜಾಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗಾಗಲೇ ಸಂತ್ರಸ್ತ ಕುಟುಂಬದವರು 3 FIR ದಾಖಲು ಮಾಡಲಾಗಿದೆ. ಒಂದು ಹಳೆ ಹುಬ್ಬಳ್ಳಿ ಠಾಣೆಯಲ್ಲಾಗಿರ್ಬೋದು, ಜೊತೆಗೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಾಗಿರ್ಬೋದು, ಮತ್ತೊಂದು ಸಮೀರ್ನ ಕುಟುಂಬದವರು ನಮ್ಮ ಸಮೀರ್ನ ಮಗನನ್ನು ಅಪಹರಿಸಿದ್ರು ಅಂತ ಹೇಳಿ ಆತನ ಕುಟುಂಬದವರು ಅಶೋಕನಗರ ಠಾಣೆಯಲ್ಲಿ ದಾಖಲಿಸಿದ ದೂರು. ಈ 3 ದೂರುಗಳ ಬಗ್ಗೆ ವಿಚಾರಣೆ ನಡೀತಾ ಇದೆ. ಒಂದ್ ಕಡೆ ಈಗಾಗಲೇ ಸಂತ್ರಸ್ತೆಯನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸುವಂತ ಕೆಲಸ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಲವ್ ಜಿಹಾದ್ ಜಾಲ ಏನಿತ್ತು ಇದರಲ್ಲಿ ಯಾವ ರೀತಿ ಅವರು ಹಂತ ಪರಿಚಯ ಮಾಡ್ಕೊಳ್ಳುವಂಥದ್ದು, ಸ್ನೇಹ ಬೆಳೆಸುವಂಥದ್ದು, ಪರಸ್ಪರ ಓಡಾಡುವಂಥದ್ದು, ಆತ್ಮೀಯ ವಿಶ್ವಾಸ ಬರುವಂಥದ್ದು, ಮನೆಗಳಿಗೆ ಬಂದು ಹೋಗುವಂಥದ್ದು, ನಂತರ ಅವರು ಹೆಣೆದಿರುವಂತಹ ಒಂದು ಟ್ರ್ಯಾಪ್ ನಲ್ಲಿ ಯುವತಿಯರನ್ನ ಕೆಡ್ಡಕ್ಕೆ ಕೆಡುತ್ತಾ ಇದ್ರು. ಇದು ಇಲ್ಲಿ ಮೇಲ್ನೋಟಕ್ಕೆ
ಇದೆಲ್ಲವೂ ಕೂಡ ಸಮೀರ್ ಆರೋಪಿ ಅನ್ನುವಂಥದ್ದೇನಿದೆ ಆತನ ಪರವಾಗಿನೇ ಆತ ದೋಷಿ ಅನ್ನುವಂಥದ್ದನ್ನೇ ತೋರಿಸುವಂಥ ವಿಡಿಯೋಗಳಿಗೆ ಹೊರಗೆ ಬರ್ತಾ ಇದೆ. ಹಾಗಾಗಿ ಈ ಬಗ್ಗೆ ಪೊಲೀಸರು ತನಿಖೆಯ ನಂತರವಷ್ಟೇ ಅಂದರೆ ಸ್ಪಷ್ಟವಾದಂಥ ಒಂದು ಚಿತ್ರಣ ಗೊತ್ತಾಗುತ್ತೆ. ಮೇಲ್ನೋಟಕ್ಕೆ ಇಲ್ಲಿ ಸಂತ್ರಸ್ತೆಯನ್ನು ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು ಅಷ್ಟೇ ಅಲ್ಲ, ವಿಡಿಯೋದಲ್ಲಿ ನೋಡ್ಬೋದು ಗರ್ಭಪಾತ ಮಾಡಿಸುವಂಥ ಮಾತ್ರೆಗಳನ್ನು ಆತ ತಗೋಬೇಕು ಅಂತ ಪ್ರೆಸರೈಸ್ ಮಾಡ್ತಾನೆ. ಆ ತಗೊಳ್ತೇ ಇಲ್ಲೋ ಮನೆಗಿದ್ದಾಗ ನೀವು ಆ ಮೆಡಿಸಿನ್ಸ್ ಅನ್ನ ರೆಗ್ಯುಲರ್ ಆಗಿ ತಗೊಳ್ತಾ ಇದೆಯಾ ಇಲ್ಲೋ ಅನ್ನೋ ಚೆಕ್ ಮಾಡಲಿಕ್ಕೆ ವಿಡಿಯೋ ಮಾಡಿ ಕಳಿಸಬೇಕು ಅನ್ನುವಂಥದ್ದು. ಆ ವಿಡಿಯೋದಲ್ಲಿ ಸಂತ್ರಸ್ತ ಯುವತಿ ಮೆಡಿಸಿನ್ಸ್ ಅನ್ನು ತೆಗೆದುಕೊಂಡು ಆತನಿಗೆ ವಿಡಿಯೋ ಕಳಿಸುವಂಥ ದೃಶ್ಯಗಳು ಕೂಡ ಇದು ಬೇರೆ ಬೇರೆ ಸಂದರ್ಭದಲ್ಲಿ ಕೇವಲ ಒಂದು ಸಾರಿ ಇಲ್ಲ 8 ರಿಂದ 10 ಸಾರಿ ಈ ತರದ ಗರ್ಭಪಾತ ಮಾತ್ರೆಗಳನ್ನು ಆಕೆಗೆ ನೀಡಿರುವಂಥದ್ದು ಕೂಡ ಗೊತ್ತಾಗ್ತದೆ. ಹಾಗಾಗಿ ಈ ಗರ್ಭಪಾತದ ಸಂದರ್ಭದಲ್ಲಿ ಬಳಸಬೇಕಾದಂಥ ಮೆಡಿಸಿನ್ಸ್ ಅನ್ನು ಯಾರು ಈತನಿಗೆ ಕೊಟ್ಟರು ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಮತ್ತೊಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ಗಳು ಕೂಡ ಆತನ ಮೊಬೈಲ್ನಲ್ಲಿ ಪತ್ತೆಯಾಗಿದೆ. ಗರ್ಭಧಾರಣೆ ಆದಂಥ ಸಂದರ್ಭದಲ್ಲಿ ಏನು ಹೆಣ್ಮಕ್ಳಿಗೆ ಅದನ್ನು ಸ್ಕ್ಯಾನಿಂಗ್ ಮಾಡ್ತಾರೆ, ಆ ರಿಪೋರ್ಟ್ಸ್ ಕೂಡ ಆತನಲ್ಲಿದೆ. ಹಾಗಾಗಿ ಅದು ಯಾವ ಮಹಿಳೆಗೆ ಸೇರಿದ್ದು ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿದೆ. ಅದನ್ನು ಯಾವ ವೈದ್ಯರು ಈತನಿಗೆ ಮಾಡಿಕೊಟ್ರು ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿದೆ. ಈ ತರದ ಮೆಡಿಸಿನ್ಸ್ ಅನ್ನ ಮೆಡಿಕಲ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಜಾಲದ ಹಿಂದೆ ಮತ್ತೆಲ್ಲ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಕೇವಲ ಸಮೀರ್ನ ಕುಟುಂಬಸ್ಥರಷ್ಟೇ ಇದ್ದಾರಾ ಅಥವಾ ಇನ್ನೂ ಯಾರು ಹೊರಗಿನವರು ಯಾರಾದರೂ ಸಪೋರ್ಟ್ ಮಾಡ್ತಾರೆ ಅಂತ ಕೂಡ ಗೊತ್ತಾಗಬೇಕಾಗಿದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಗುರುರಾಜ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.